ಗುಡ್ ಮಾರ್ನಿಂಗ್ ಕರ್ನಾಟಕ, ದಿಸ್ ಇಸ್ ಮಿಸ್ಟರ್ ಜಸ್ಟ್ ಸ್ಮೈಲ್. ಸೊ ನನ್ನ ತಂಗಿಯರು ಊರಿಂದ ಬಂದಿದ್ರು ಇಬ್ರು. ಸೊ ಅವ್ರನ್ನ ಎಲ್ಲಾನು ಕರ್ಕೊಂಡು ಹೋಗ್ಬೇಕು ಅನಿಸ್ತು, ಬಿಕಾಸ್ ವಾಪಸ್ ಊರಿಗೆ ಹೋಗ್ಲಿಕ್ಕೆ ಅಂತ ರೆಡಿ ಆಗಿದ್ರು. ಸೊ ಹಾಗಾಗಿ ನಾವೊಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ನನ್ನ ಗೆಳೆಯಿಂದ ಆಟೋ ಇತ್ತು. ಸೊ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಬೈಕಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಗೆಳೆಯನ ಆಟೋದಲ್ಲೇ ನಾವು 5 ಜನ ಹೋಗ್ಲಿಕ್ಕೆ ಪ್ಲಾನ್ ಮಾಡಿಕೊಂಡು ರೆಡಿಯಾಗಿ ಓಡ್ತಾ ಇದ್ದೀವಿ. ಸೊ ಫೈನಲಿ ಫ್ರೆಂಡ್, ನಾವು ಬರಬೇಕಾದ ಪ್ಲೇಸಿಗೆ ಬಂದಿದ್ದೀವಿ. ಮಂಚನಬೆಲೆ ಡ್ಯಾಮ್ ಇದು ಕ್ರಾಸ್ ಅನ್ನು ನೋಡ್ತಾ ಇದ್ರ. ಸೊ ಹಾಗೆ ನಾವು ಮುಂದೆ ಹೊರಟ್ವಿ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು, ನಾನು ತೋರಿಸ್ತೀನಿ ಇವಾಗ. ಮಂಚನಬೆಲೆ ಡ್ಯಾಮ್ ಕಾಣಿಸುತ್ತೆ ನಿಮಗೆ, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಪೂರ್ತಿ ಮಂಚನಬೆಲೆ ಡ್ಯಾಮು. ಸೊ ನಾವೀಗ ಡ್ಯಾಮು ಬ್ಯಾಕ್ ವಾಟರ್ಗೆ ನಾವು ಹೋಗ್ತಾ ಇದ್ವಿ. ನಾವು ಬನ್ನಿ, ನಾನು ಮುಂದೆ ನಾನು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಇರ್ತಕ್ಕಂಥ ಅಂಗಡಿಗಳೆಲ್ಲ ಡ್ಯಾಮಲ್ಲಿ ಸಿಗ್ತಕ್ಕಂಥ ಮೀನುಗಳನ್ನ ಹಿಡಿದು ಫ್ರೆಶ್ ಆಗಿ ನಿಮಗೆ ಅಲ್ಲೇ ತವಾ ಫ್ರೈ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಕೂಡ ತವಾ ಫ್ರೈ ಮಾಡ್ತಕ್ಕಂಥ ಫಿಶ್ ಮಾಡ್ತಕ್ಕಂಥ ಒಂದು ಅಂಗಡಿಗಳೇ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಕೂಡ ಅಕ್ಕಪಕ್ಕ ಎಲ್ಲ ಇರ್ತವೆ. ಸೊ ನಿಮಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗ್ಬಿಟ್ಟು ನೀವು ಫ್ರೆಶ್ ಮೀನುಗಳನ್ನ ನೀವು ತಿನ್ಕೋಬಹುದು. ಸೊ ಇವಾಗ ನಾವು ಬ್ಯಾಕ್ ವಾಟರ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದೀವಿ. ನಾನು ತೋರಿಸ್ತೀನಿ ಮುಂದೆ. ಸೊ ಬ್ರಿಡ್ಜ್ ಇತ್ತು ಫಸ್ಟ್, ಅದು ಇವಾಗ ಅದು ನೀರು ಫೋರ್ಸ್ ಬಂದ್ರಿಂದ ಅದು ಮುರಿದು ಬಿದ್ದು ಹೋಗಿದೆ. ಈಗ ಬ್ರಿಡ್ಜ್ ಇಲ್ಲ ಫ್ರೆಂಡ್ಸ್ ಇವಾಗ. ಸೊ ಫೈನಲಿ ನಾವು ಮಂಚನಬೆಲೆ ಡ್ಯಾಮ್ಗೆ ಬಂದಿದ್ವಿ, ಬ್ಯಾಕ್ ವಾಟರ್ಗೆ. ಸೊ ಅಲ್ಲಿ ನೋಡಿ, ಫ್ಯಾಮಿಲೀಸ್ ಆಟಾಡ್ತಾ ಇದ್ದಾರೆ ಬ್ಯಾಕ್ ವಾಟ್ರಲ್ಲಿ. ಸೊ ನಾವು ಇವಾಗ ಬ್ಯಾಕ್ ವಾಟ್ರಿಗೆ ಹೋಗ್ತೀವಿ. ನಾವು ಕೂಡ ಸಖತ್ ಬಿಸಿಲಿದೆ, ಹಾಗೆ ಹೋಗಿ ಒಂದು ಸ್ವಲ್ಪ ಕೂಲ್ ಮಾಡ್ಕೊಂಡು ಬರ್ತೀವಿ ನಾವೆಲ್ಲ. ಸೊ ಇವಾಗ ನೋಡ್ತಾ ಇರೋದೆಲ್ಲ ಏನು ಡ್ಯಾಮಿಂದ ಬರ್ತಕ್ಕಂಥ ಬ್ಯಾಕ್ ವಾಟರಿಂದ ಹರಿತಾ ಇರ್ತಕ್ಕಂಥ ನೀರು ಎಲ್ಲ ಫ್ರೆಶ್ ಇದೆ ನೀರು, ಯಾವುದೇ ರೀತಿ ಗಲೀಜು ಆ ಥರದ್ದೇನಿಲ್ಲ. ಸೊ ಅದು ಬ್ರಿಡ್ಜ್ ಇತ್ತು ಫಸ್ಟ್, ಅಲ್ಲಿ ನೀವು ಕಾಣ್ತಿದ್ದೀಯಲ್ಲ ಅದು ಬ್ರಿಡ್ಜು. ಸೊ ಈಗ ಕಟ್ಟಾಗಿದೆ. ಸೊ ನಾವೇ ಫಸ್ಟ್ ಬಂದಿರೋದು. ಸೊ ಬನ್ನಿ, ನಾನು ಮುಂದೆ ತೋರಿಸ್ತೀನಿ ನೋಡಿ ಇವಾಗ. ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿ ಅಪಾಯ ಇಲ್ಲ, ಅಂದರೆ ಜಾಸ್ತಿ ನೀರು ಬರ್ತಾ ಇರ್ತಕ್ಕಂಥ ಯಾವುದೇ ರೀತಿ ಇದಿಲ್ಲ. ಸ್ವಲ್ಪ ನೀರು ಬರ್ತಾ ಇದೆ. ಸೊ ಇದ್ರೊಳಗೆ ನೀವು ಸಖತ್ತಾಗಿ ಫ್ಯಾಮಿಲಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಕೂಡ ಸಖತ್ತಾಗಿ ನೀವು ಕೂಡ ಎಂಜಾಯ್ ಮಾಡ್ಬೋದು. ಸೊ ಯಾವುದೇ ಪ್ಲೇಸಿಗೆ ಹೋಗಿ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ಸೇಫಾಗಿ ಆಟ ಆಡಿ. ಅದು ನೀರಾಗಿರ್ಬೋದು, ಇಲ್ಲ ಬೆಟ್ಟ ಗುಡ್ಡಗಳ ಯಾವುದಾಗಿರ್ಬೋದು, ಸೇಫಾಗಿ ಇದ್ರೇ ನಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಅಂದರೆ ಸೇಫಾಗಿ ಆಟ ಆಡಿ. ಬಿಕಾಸ್ ಈ ಒಂದು ಪ್ಲೇಸಲ್ಲಿ ಸ್ವಲ್ಪ ಕಲ್ಲುಗಳಿದೆ ಕೆಳಗಡೆ, ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಸೇಫ್ ಪ್ಲೇಸ್. ಹೇಗಿದೆ ಚೆರೆ ಮೀನು?
ಸೊ ಫ್ರೆಂಡ್ಸ್, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವು ಈ ನೀರಲ್ಲಿ. ಸಖತ್ತಾಗಿದೆ ನೀರು. ನೀವು ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಮಕ್ಕಳು ಕೂಡ ಇಲ್ಲಿ ಎಂಜಾಯ್ ಮಾಡ್ಬೋದು. ಯಾವುದೇ ರೀತಿ ಅಪಾಯಕರವಾದ ಒಂದು ಸನ್ನಿವೇಶ ಬರೋಲ್ಲ ಇಲ್ಲಿ. ಚೆನ್ನಾಗಿದೆ, ಸಖತ್ತಾಗಿದೆ. ನಾವು ಆ ಕಡೆ ಒಂದು ಸ್ವಲ್ಪ ಎದೆ ಮಟ್ಟಕ್ಕೆ ಬರೋ ಗಂಟ ನೀರಿತ್ತು. ಸೊ ಆ ಕಡೆ ಹೋಗ್ಬಿಟ್ಟು ನಾವು ಸ್ವಿಮ್ಮಿಂಗ್ ಕೂಡ ಮಾಡಿದ್ವಿ ನಾವೆಲ್ಲ ಸೇರಿ. ಸಖತ್ತಾಗಿದೆ ಫ್ರೆಂಡ್ಸ್. ಮಾಡಿದೆ ಅನ್ಕೊಂಡೆ. ನೋಡಿ ಎಷ್ಟೊಂದು ಆಳ ಇದೆ ಇಲ್ಲಿ. ಇಲ್ಲಿ ಆಳ ಇದೆ. मस्त. अच्छा अच्छा. Ini. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಸಿಗ್ನೇಚರ್ ಪೋಸು ಹೇಗೆ ಕೊಡ್ತಾ ಇದ್ದಾಳೆ ಅಂತ. ಸಖತ್ತಾಗಿದೆಲ್ಲ ನನ್ನ ತಂಗಿ ಸಿಗ್ನೇಚರ್ ಪೋಸು. ಸೊ ಫ್ರೆಂಡ್ಸ್, ಎಲ್ಲ ಆದಮೇಲೆ ಅರ್ಕಾವತಿ ನದಿಲಿ ನಾವು ನೈಸ್ ಆಗಿರೋ ಕಲ್ಲುಗಳನ್ನ ಹುಡುಕ್ತಾ ಇದ್ವಿ. ಯಾಕೆಂದರೆ ಮೆಮೊರಿಗೋಸ್ಕರ ಎಲ್ಲೋದ್ರೂ ಕೂಡ ಮೆಮೊರಿ ಎತ್ಕೊ ಬರ್ತೀವಿ. ಸೊ ಹಾಗಾಗಿ ಇವರಂತೂ ದಡ್ಡಿರೋ ನೈಸ್ ಕಲ್ಲುಗಳನ್ನ ಎಲ್ಲ ಪಿಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಕೂಡ ಹುಡುಕ್ತಾ ಇದ್ದಾರೆ ನೈಸ್ ಕಲ್ಲುಗಳನ್ನ. ಸೊ ಇವ್ರದ್ದು ಒಂದು ಅಭ್ಯಾಸ, ಎಲ್ಲೋದ್ರೂ ಕೂಡ ಒಂದು ಏನಾದರೂ ಒಂದು ತರುವಂಥ ಒಂದು ಅಭ್ಯಾಸ ಇವ್ರದ್ದು. ಸೊ ಫ್ರೆಂಡ್ಸ್, ಫೈನಲಿ ನಾವು ಮುಗಿಸಿದ್ವಿ. ನೀವು ಏನು ನೋಡ್ತಾ ಇದ್ರೆ ಅದೇ ಒಂದು ಮಂಚನಬೆಲೆ ಡ್ಯಾಮ್ ಗೇಟು. ಸೊ ಫೈನಲ್ ನಾವು ಮುಗಿಸಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಆ ಗೇಟಿಂದಲೇ ನೀರು ಬರ್ತಾ ಇರೋದು. ಸೊ ಆ ಗೇಟ್ ನೀರಿಂದಲೇ ನಾವು ಇಷ್ಟವರೆಗೂ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಫಿಶ್ ಫ್ರೈ ತಿನ್ನೋ ಒಂದು ಟೈಮ್ ಆಗಿದೆ. ಸೊ ಯೂಶ್ವಲಿ ನಾವು ಯಾವಾಗಲೂ ಕೂಡ ಇದೇ ಒಂದು ಏನು ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ, ಇದೇ ಅಂಗಡಿಲಿ ತಿಂತಾ ಇದ್ವಿ. ಸಖತ್ತಾಗಿ ಮಾಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಬಂದಾಗಿದೆ, ಇದು ಕೂಡ ಬಂದಾಗಿದೆ. ಫೈನಲಿ ಒಂದು ಹೋಟ್ಲ್ ಹತ್ರ ನಮ್ಮ ಆಟೋನ ಪಾರ್ಕಿಂಗ್ ಮಾಡಿ ನಾವು ಇಳಿದ್ವಿ. ಇವಾಗ ನೆಕ್ಸ್ಟು ಫಿಶ್ನ ನೋಡಬೇಕು ನಾವು. ಬನ್ನಿ ನಾನು ತೋರಿಸ್ತೀನಿ. ಬಂದಿಳಿದ ತಕ್ಷಣ ಮಸಾಲೆ ಹಾಕಿ ಇಟ್ಟಿದ್ರು ಗುರು. ಆ ಸೌಂಡು ಚೊರ ಅಂತ ಸೌಂಡ್ ಬರ್ತಾಯಿತ್ತು ತವಾದಲ್ಲಿ. ಬಾಯಲ್ಲಿ ನೀರು ಬರ್ತಾಯಿತ್ತು. ನಮಗೊಂದು ತಡ್ಕೊಳಕ್ಕಾಗಲಿಲ್ಲ. ಆ ಮಸಾಲೆ ಮನೇಲಿ ಮಾಡ್ತಕ್ಕಂಥ ಮಸಾಲೆ ಬಂದ ತಕ್ಷಣ ಅಂಕಲ್ಗೆ ಹೇಳಿದ್ವಿ. ಅಂಕಲ್ ನಮಗೆ ದೊಡ್ಡದಾಕಿ 4 ದೊಡ್ಡದಾಕಿ, ಆಮೇಲೆ ಇನ್ನೊಂದು ಒಂದು ಅರ್ಧ kg ಬರುತ್ತೆ. ಸೊ ಅದನ್ನು ಹಾಕಿ ಅಂತ ಹೇಳಿದ್ವಿ. ಆಮೇಲೆ ಸ್ಲೈಸು ಕೂಡ ಹೇಳಿದ್ವಿ, 4 ಆರ್ಡ್ರ್ ಮಾಡಿದ್ವಿ. ತುಂಬ ರುಚಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಅಂಕಲ್ಗೆ ಫೈನಲಿ ನಾವು ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಕೊಟ್ಟು ಸ್ವಲ್ಪ, ಯಾಕೆಂದರೆ ಬಟ್ಟೆಗಳೆಲ್ಲ ನೆಂದಿದ್ದು, ನಾವು ಹಂಗೆ ಬಿಸಿಲಲ್ಲಿ ಬಂದು ನಿಂತ್ಕೊಂಡ್ವಿ ಸ್ವಲ್ಪ ಬಟ್ಟೆಗಳೆಲ್ಲ ಡ್ರೈ ಆಗಲಿ ಅಂತ. ಸೊ ಇಲ್ಲಿ ನೋಡ್ತಾ ಇದ್ರೆ ಇವತ್ತು ಯಾವುದೇ ರೀತಿ ಗಾಡಿಗಳಿಲ್ಲ. ಬಿಕಾಸ್ ಇದು ವೀಕೆಂಡ್ ಅಲ್ಲ, ಭಾನುವಾರ ಶನಿವಾರ ತುಂಬ ವೆಹಿಕಲ್ಸ್ ಇರ್ತವೆ, ಫುಲ್ ರಶ್ ಇರುತ್ತೆ. ಸೊ ಅಂಕಲ್ಲು ತವಾದಲ್ಲಿ ಫ್ರೈ ಮಾಡ್ತಾಯಿದ್ರು. ಸೊ ನಾವಾಗೆ ಬಿಸಿಲಲ್ಲಿ ಬಟ್ಟೆಗಳನ್ನ ನಾವು ಡ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬಿಸಿಲಲ್ಲಿ ನಿಂತ್ಕೊಂಡಿದ್ವಿ. ವೆಯ್ಟ್ ಮಾಡ್ತಾಯಿದ್ವಿ. ಆಗ್ತಾಯಿಲ್ಲ ಗುರು. ಆ ಸ್ಮೆಲ್ಲಿಗೆ ನಮಗಂತೂ ಅವಾಗಲೇ ತಗೊಂಡು ತಿನ್ಬಿಡೋಣ ಅನ್ನಿಸ್ತಾ ಇತ್ತು. ಅವ್ರು ನೋಡಿದರೆ ಲೇಟ್ ಮಾಡ್ತಾಯಿದ್ರು. ನಮಗಂತೂ ಆಗ್ತಾಯಿಲ್ಲ ಗುರು. ಸೊ ಫ್ರೆಂಡ್ಸ್, ನಾನು ನೋಡೋ ಗಂಟೆ ನೋಡಿದೆ, ಆಮೇಲೆ ಆಗಲೇ ಇಲ್ಲ. ಸೊ ಅಂಕಲ್ ಬೇರೆ ಬ್ಯುಸಿ ಇದ್ದರು ಅಲ್ಲಿ ಬಡಿಸೋದ್ರಲ್ಲಿ. ಸೊ ಹಾಗಾಗಿ ನಾನೇ ಸ್ಟಾರ್ಟ್ ಮಾಡ್ಕೊಂಡೆ ಬೇಯಿಸೋದು ತವಾದಲ್ಲಿ. ನಾನೇ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡೋಕ್ಕೆ ನಾನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಇರ್ತೆ ಒಂದು 10 ನಿಮಿಷಕ್ಕೆ ನಾನೇ ಒಂದು ಕುಕ್ಕರ್ ಚೆಫ್ ಥರ ಅಲ್ಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟೆ ನಾನು ಕೂಡ ಫ್ರೈ ಮಾಡಲಿಕ್ಕೋಸ್ಕರ. ನನ್ನ ತಂಗಿ ಕೋತಿ ವೀಡಿಯೋ ಮಾಡ್ತಾಯಿದ್ಲು. ಸೊ ಹಾಗಾಗಿ ನಾನು ಮಸ್ತು ಫ್ರೈ ಮಾಡೋಕ್ಕೆ ಸೊ ನಾನೇ ನನ್ನ ತಂಗಿಯರ ಹತ್ರ ಆರ್ಡ್ರ್ ತೊಗೊತಾ ಇದ್ದೆ. ನಾನು ತಂಗಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಇಲ್ಲೇ ಡ್ಯಾಮಲ್ಲಿರೋ ಫಿಶ್ಶು ಫ್ರೆಶ್ ಸಿಗುತ್ತೆ, ಇಲ್ಲಿಂದ ತಂದು ಇಲ್ಲೇ ಮಾಡ್ಕೊಡ್ತೀವಿ ಅಂತ ನನ್ನ ತಂಗಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ನನ್ನ ತಂಗಿ ಹಿಂದೆಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಸೊ ಫೈನಲಿ ಗುರು ಒಂದೊಂದು ರೌಂಡು ಪ್ಲೇಟ್ ಬಂತು. ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಸಖತ್ತಾಗಿತ್ತು. ಮಸಾಲೆ ಎಲ್ಲ ಮನೆ ಮಸಾಲೆ ಹಾಕಿ ಮಾಡಿದ್ರು. ಸಖತ್ತಾಗಿತ್ತು ಮಾತ್ರ. ನೀವು ಕೂಡ ತಿನ್ಬೇಕಂದ್ರೆ ಇದೇ ಮಂಚನಬೆಲೆ ಡ್ಯಾಮ್ ಹತ್ರ ಬನ್ನಿ. ಸಖತ್ತಾಗಿ ಮಾಡಿಕೊಡ್ತಾರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು. ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್, ನಿಜ. ಅಶ್ರಫ್ ಹೇಗಿದೆ ಬಾಬಾ?
ಟೇಸ್ಟ್ ಚೆನ್ನಾಯ್ತಾ? ಸಕ್ಕತ್ತಿದೆ. ಏನೇನು ತೊಗೊಂಡಿದ್ಯಾ ನೀನು? ಇಲ್ಲಿಗೆ ಬಂದಲ್ಲಿ ಇಲ್ಲೇ ಜಿಲೇಬಿ ಫುಲ್ ಫ್ರೈ, ಆಮೇಲೆ ತವಾ ಫ್ರೈ. ಒಂದು ಪೀಸ್ ಫ್ರೈ ತೊಗೊಂಡಿದ್ದೀನಿ. ಆಮೇಲೆ ಇದು ಯಾವುದು? ಜಿಲೇಬಿ ಜಿಲೇಬಿ ಫುಲ್ ದೊಡ್ಡದು. ಹೆಂಗಿದೆ ಫಿಶು? ನಾನು ತಿನ್ಮೇಲೆ ಟೇಸ್ಟು ಸೂಪರ್ ಸಾ ಸೂಪರ್ ಸೂಪರ್. ಹೌದು. ನೀನು ಯಾವ ತಗೊಂಡೆ? ಸ್ಲೈಸಾ? ಇದೊಂದು ಸೊ ಫ್ರೆಂಡ್ಸ್, ಫೈನಲಿ ನಾವು ಈ ರೇಂಜ್ಗೆ ತಿಂದು ಎಲ್ಲ ಮುಗಿಸಿದ್ವಿ. ಬರೀ ಮೂಳೆಗಳು ಬಿಟ್ಟು ಒಂದು ಚೂರು ಮಾಂಸ ಇಲ್ಲ. ಅಷ್ಟಾಗಿ ನಾವು ಫಿಶ್ ತವಾ ಫ್ರೈನ ತಿಂದ್ವಿ. ಈಗ ನಾವು ಆಟೋ ಹೊತ್ಕೊಂಡು ಸೀದಾ ನಮ್ಮ ಊರಿಗೆ ಅಂದರೆ ಬೆಂಗಳೂರು ಕಡೆಗೆ ನಾವು ಬರಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಸೊ ನಾವು ಆಟೋ ಎತ್ಕೊಂಡು ಸೊ ಎಲ್ಲರೂ ಖುಷಿಯಾಗಿ ಮೀನು ತಿಂದ್ವಿ, ಖುಷಿಯಾಗಿ ನೀರಲ್ಲಿ ಎಂಜಾಯ್ ಮಾಡಿದ್ವಿ. ಸೀದಾ ನಮ್ಮ ಬೆಂಗಳೂರು ಕಡೆಗೆ. ಸೊ ಫ್ರೆಂಡ್ಸ್, ಫೈನಲಿ ನಾವು ಮಂಚಿನ ನೀರಲ್ಲಿ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಬ್ಯಾಕ್ ವಾಟ್ರಲ್ಲಿ. ಆ್ಯಂಡ್ ಅಲ್ಲಿಂದ ಬಂದು ಇಲ್ಲಿ ಫಿಶ್ ಹೋಟೆಲ್ಗಳಲ್ಲಿ ತವಾ ಫ್ರೈ, ಮಸ್ತಾಗಿ ತವಾ ಫ್ರೈ ತಿಂದ್ವಿ. ಸಖತ್ತಾಗಿತ್ತು ಮಾತ್ರ ತವಾ ಫ್ರೈ. ಹಾಗೆ ಎಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ಒಂದು ಸ್ಮಾಲ್ ಟ್ರಿಪ್ ಥರ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ, ಅಂದರೆ ನನ್ನ ತಂಗಿಯವ್ರ ಜೊತೆ, ನನ್ನ ಫ್ರೆಂಡ್ಸು, ನನ್ನ ಮುದ್ದು ಜೊತೆ ಎಂಜಾಯ್ ಮಾಡ್ಕೊಂಡು ಇವಾಗ ನಾವು ಸೀದಾ ಬೆಂಗಳೂರಿಗೆ ನಾವು ಹೊರಟ್ವಿ. ಓಕೆ, ನಾನು ನಿಮ್ಗೇನು ಹೇಳ್ತಾ ಇದ್ದೆ, ನೀವು ವೀಕೆಂಡಲ್ಲಿ ಹೋಗಿ ಸಖತ್ತಾಗಿರುತ್ತೆ. ನೀವು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಯಾರಾದರೂ ಆ ವೀಕೆಂಡಲ್ಲಿ ಹೋಗಿ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಹೀಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಸೋ ಮಚ್.